ಎಲ್ ಇಲ್ಲಿ ಎಲೆಕ್ಟ್ ಒನ್ ಆ್ಯಪ್ನಲ್ಲಿ ಈ ಸರಿ 2023-24ರಲ್ಲಿ ಕೆಲವು ನಮಗೆ 85+ ವೋಟರ್ಸ್ಗೆ ಮತ್ತು PWD ಅಂದರೆ ಅಂಗವಿಕಲ ವೋಟರ್ಸ್ಗೆ ಅಂದರೆ ಮತದಾರರಿಗೆ ಮತ್ತು ಕೋವಿಡ್ ಇದು ಕೂಡ ಸೇರಿಸಿದರೆ ಕೋವಿಡ್ ಇರ್ತಕ್ಕಂಥ ಮತದಾರರು ಅವರು ಮತಗಟ್ಟೆಗೆ ಬರೋದಿಲ್ಲ. ಅವರು ಎಲ್ಲರೂ 85+ ಮತ್ತು ಅಂಗವಿಕಲರು ಮತ್ತು ಕೋವಿಡ್ ಇರ್ತಕ್ಕಂಥ ಮತದಾರರು ಇದು ಮನೆಯಲ್ಲೇ ವೋಟ್ ಮಾಡಲಿಕ್ಕೆ ಏನು ಮಾಡಬೇಕು, BLOಗಳ ಕೆಲಸ ಏನು, RO ಕೆಲಸ ಏನು, ARO ಕೆಲಸ ಏನು ಅಂತಂದೇಳಿ ಒಂದು ಚಾರ್ಟ್ ಬಂದಿದೆ, ಫ್ಲೋ ಚಾರ್ಟ್. ಆ ಫ್ಲೋ ಚಾರ್ಟನ್ನು ನಾವು ನೋಡೋಣ. ಇಲ್ಲಿ ಕರೆಕ್ಟಾಗಿ ನೋಡಿದರೆ ಇಲ್ಲಿ ಪೋಲಿಂಗ್ ಇದು ಪೂರ್ತಿ ಫ್ಲೋ ಚಾರ್ಟ್ ನಿಮಗೆ ಕಾಣ್ತಾ ಇದೆ. ಇಲ್ಲಿ ನಾವು ಫಸ್ಟಿಗೆ ಇದನ್ನು ಸ್ವಲ್ಪ ಝೂಮ್ ಮಾಡೋಣ. ಇಲ್ಲಿ ಸ್ಟಾರ್ಟ್ ಅನ್ನೋ ಬಟನ್ನು ನಿಮಗೆ ಕಾಣ್ತಾ ಇದೆ. ಈ ಸ್ಟಾರ್ಟ್ ಅನ್ನೋ ಬಟನ್ನಿಂದ ಶುರುವಾಗುತ್ತೆ. ಮುಂದಕ್ಕೆ ಇಂಪೋರ್ಟ್ AVSC AVPD ವೋಟರ್ಸ್ ಅಂದರೆ RO ಅವ್ರ ಕೆಲಸ ಇದು. ಇದನ್ನು ಇಂಪೋರ್ಟ್ ಮಾಡ್ಕೊಳ್ತಾರೆ ಬ್ಯಾಕ್ ಎಂಡ್ ಇಂಪೋರ್ಟ್ ಮೂಲಕ. ಅಂದರೆ ಮೊದಲೇ ಅವರು ಮತದಾರರ ಪಟ್ಟಿಯಿಂದ 85+ ವೋಟರ್ ಯಾರು, ಅಂಗವಿಕಲ ವೋಟರ್ ಯಾರು ಅನ್ನೋ ಒಂದು ಮಾಹಿತಿಯನ್ನು ಅವರು ಪಡ್ಕೊತಾರೆ. ಈ ಒಂದು ಲೀಸ್ಟನ್ನು ಅವರು ROಗಳು AROಗೆ ಕಳಿಸ್ತಾರೆ. ARO ಶೆಲ್ ರಿವ್ಯೂ, ಅವರು ರಿವ್ಯೂ ಮಾಡ್ತಾರೆ. ಇಲ್ಲಿ ARO ಅಂತ ಇದೆ. ಈ ವೆಬ್ ಆ್ಯಪ್ ಮೂಲಕ ಅವರು ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಿ ಮತ್ತೆ ಅವರು ROಗಳಿಗೆ ಅದನ್ನು ಮಾಹಿತಿಯನ್ನು ಸರಿ ಇದೆಯೋ ತಪ್ಪಿದೆಯೋ ಅಂತಂದೇಳಿ ಕಳಿಸ್ತಾರೆ. ಅದಾದ ನಂತರ ಇಲ್ಲಿ RO ಇಂದ ಸ್ಟಾರ್ಟ್ ಆಗಿದ್ದು ಸೀದಾ ARO ಇಂದ ರಿವ್ಯೂ ಆಗಿ BLO ಒಂದು ಕಕ್ಷೆಗೆ ಇದು ಬರುತ್ತೆ. ಯಾವ್ಯಾವು ಎಲ್ಲ ವೋಟರ್ಸಿನ ಮಾಹಿತಿ BLO ಕಕ್ಷೆಗೆ ಬರ್ತದೆ. ಇಲ್ಲಿ ಫಸ್ಟ್ನೇ ಒಂದು BLO ಇದಕ್ಕೆ ಬಂದಾಗ ಸೆಕ್ಷನ್ಗೆ ಬಂದಾಗ 12D ಇಶ್ಯೂವೆನ್ಸ್ ಮಾಡಬೇಕು. 12D ಅಂದರೆ ಅದೊಂದು ಫಾರಮ್ಮು. ನೀವು ಮನೆಯಲ್ಲೇ ವೋಟ್ ಮಾಡಬೇಕು ಅಂತಂದೇಳಿ 12D ಫಾರಮನ್ನು ನಾವು ಇಶ್ಯೂ ಮಾಡ್ತೀವಿ. ಈ BLO ನೋಡಿ ಇವರು ಮನೆಯಲ್ಲೇ ವೋಟ್ ಮಾಡೋದು ಬೇಡ, ಇವರು ಬರ್ಬೋದು, ನಡ್ಕೊಂಡು ಮತಗಟ್ಟೆಗೆ ಬರ್ಬೋದು ಅಂತಂದೇಳಿ BLO ಅವ್ರಿಗೆ ಗೊತ್ತಾದರೆ ಅವ್ರು ಏನು ಮಾಡ್ಬೋದು, 12Dಯನ್ನು ನಿರಾಕರಿಸ್ಬೋದು. 12D ನಾಟ್ ಇಶ್ಯೂ ಮಾಡ್ಬೋದು. ಆವಾಗ ಅವರ ಒಂದು ವೋಟು ಅಲ್ಲೇ ಸ್ಟಾಪ್ ಆಗುತ್ತೆ. ಅಂದರೆ ಅವರು ಇದಕ್ಕೆ ಬರ್ತಾರೆ, ಮತಗಟ್ಟೆಗೆ ಬಂದು ವೋಟ್ ಹಾಕ್ತಾರೆ. ತದನಂತರ ಅವರು ಅವರು 12D ಇವರಿಗೆ ಕೊಡಲೇಬೇಕು. ಇವರು ಮತಗಟ್ಟೆಗೆ ಬರೋಕ್ಕಾಗಲ್ಲ, ಇವರು ಬೆಡ್ನಲ್ಲಿದ್ದಾರೆ ಅಥವಾ ಕೋವಿಡ್ನಲ್ಲಿ ಇದ್ದಾರೆ ಅಥವಾ ಅಂಗವಿಕಲರು, ಇವರು ನಡೆದಾಡೋಕ್ಕಾಗೋದಿಲ್ಲ, ಇಲ್ಲಿ ಮತಗಟ್ಟೆಗೆ ಬರೋಕ್ಕಾಗೋದಿಲ್ಲ ಅಂದರೆ 12D ಇಶ್ಯೂ ಮಾಡಬೇಕು. ಇಶ್ಯೂ ಮಾಡಿದಾಗ ರಿಸೀವಿಂಗ್ 12D ಅಂದರೆ ಆ ಒಂದು 12D ಫಾರಮನ್ನು ತುಂಬಿ ಅವರಿಗೆ ಕೊಡಬೇಕು. ಯಾರಿಗೆ? ಮತದಾರರಿಗೆ ಕೊಡಬೇಕು. ಅವ್ರ ಮನೆಗೆ ಹೋಗಿ ಮತದಾರರಿಗೆ ಕೊಡಬೇಕು. ಆವಾಗ ಕೊಟ್ಟಾಗ 2 ಆಪ್ಷನ್ ಇರ್ತವೆ. ಅವರು ಯಾರು ಮತದಾರರಿಗೆ 2 ಆಪ್ಷನ್ ಇರ್ತವೆ. ಇಲ್ಲ ಸರ್, ನಾವು ಮತಗಟ್ಟೆಗೆ ಬಂದು ಹಾಕ್ತೀವಿ ಅಂತಂದೇಳಿ ಹೇಳಿದರೆ ನಾಟ್ ಆಪ್ಟೆಡ್ ಅಂತಂದೇಳಿ ನಾವು ತಗೋಬೇಕು. ನಾಟ್ ಆಪ್ಟೆಡ್ ಅಂದರೆ ಅವರು ಅದನ್ನು ಸ್ವೀಕರಿಸಿಲ್ಲ, ನಾವು ಮನೆಯಲ್ಲಿ ಮತ ಹಾಕಲ್ಲ, ನಾವು ಮತಗಟ್ಟೆಗೆ ಬಂದು ಮತ ಹಾಕ್ತೀವಿ ಅಂತ ಹೇಳಿದಾಗ ಅಲ್ಲಿಗೆ ಅವರ ಒಂದು 12D ಸ್ಟಾಪ್ ಆಗುತ್ತೆ. ಅವರು ಮತಗಟ್ಟೆಗೆ ಬಂದು ವೋಟ್ ಹಾಕ್ಬೋದು. ಇಲ್ಲ ಅವರು ನೀವು ಕೊಟ್ಟಿರ್ತಕ್ಕಂಥ ಒಂದು 12D ಫಾರಮು ಅವರು ಆಪ್ಟೆಡ್ ಅಂದರೆ ಆರಿಸ್ಕೊಂಡಿದ್ದಾರೆ, ಆಯಿತು ನಾವು ಮನೆಯಲ್ಲೇ ವೋಟ್ ಹಾಕ್ತೀವಿ ಅಂದರೆ ಆವಾಗ ಆಪ್ಟೆಡ್ ಅನ್ನೋ ಆಪ್ಷನನ್ನು ತಗೊಂಡು ಅಲ್ಲಿ ನಾವು 12D ಫಾರಮ್ ಪಾರ್ಟ್ 1 ಅಂದರೆ ಅದು ಮೇಲಿನ ಒಂದು ಪುಟವನ್ನು ನಾವು ಫೋಟೋ ಹೊಡೆದು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ್ದಾದಮೇಲೆ ಅದು ವೆಬ್ ಆ್ಯಪ್ನಲ್ಲಿ ರಿವ್ಯೂಗೆ ಹೋಗಿ ರಿಕಮೆಂಡೆಡ್, ನಾಟ್ ರಿಕಮೆಂಡೆಡ್ ಅಂದರೆ RO ಇಲ್ಲಿ ARO ರಿಕಮೆಂಡ್ ಮಾಡ್ತಾರೆ. ರಿಕಮೆಂಡ್ ಮಾಡಿದ್ದು ಮುಂದಕ್ಕೆ ಹೋಗಿ ಅಪ್ರೂವಲ್ ಆಗಿ ಕೆಳಗಡೆ ಅವರು ಮನೆಯಲ್ಲಿ ಮತದಾನ ಮಾಡ್ತಕ್ಕಂಥ ಒಂದು ಟೈಮ್ನಲ್ಲಿ ಅವ್ರಿಗೆ
ಮತವನ್ನು ಕೊಡಲಾಗುತ್ತೆ, ಅಂದರೆ ವೋಟಿಂಗ್ ಬ್ಯಾಲೆಟ್ ಕೊಡಲಾಗುತ್ತೆ, ಅಲ್ಲಿ ಮನೆಯಲ್ಲಿ ಅವ್ರ ವೋಟಿಂಗ್ ನಡೀತದೆ. ಅಥವಾ ಇಲ್ಲಿ ನಾಟ್ ರಿಕಮೆಂಡೆಡ್ ಅಂದರೆ ನಾಟ್ ಅಪ್ರೂವ್ಡ್ ಆಯ್ತಪ್ಪ ಅಂದರೆ, ಇಲ್ಲಿ ನಾಟ್ ಅಪ್ರೂವ್ಡ್ ಆಯ್ತಪ್ಪ ಅಂದರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇಷ್ಟು ಈ ಒಂದು ಫ್ಲೋ ಚಾರ್ಟ್ನಲ್ಲಿ ನಮಗೆ BLOಗಳ ಕೆಲಸ ಏನು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾನೆ. ಇಲ್ಲಿ ಅವರೇ ARO ಇಂದ 12D ಇಶ್ಯೂಯನ್ಸ್ ಆಗುತ್ತೆ. ನಮಗೆ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಇಶ್ಯೂ ಮಾಡಬೇಕೋ ಬೇಡ ಅನ್ನೋದನ್ನು ಅವ್ರನ್ನ ನೋಡಿ, ಅವ್ರ ಸ್ಥಿತಿ ನೋಡಿ ನಾವು ಸ್ಟಾಪ್ ಮಾಡ್ಬೋದು ಅಥವಾ 12D ಇಶ್ಯೂ ಮಾಡ್ಬೋದು. 12D ಇಶ್ಯೂ ಮಾಡಿದಾಗ ಮತದಾರರಿಗೆ ಒಂದು ಆಪ್ಷನ್ ಇರುತ್ತೆ, ನಾವು ಆ 12D ತಗೋಬೇಕು ಅಥವಾ ನಾವು ಮತಗಟ್ಟೆಗೆ ಹೋಗಿ ನಾವು ಮತ ಹಾಕಬೇಕು ಅನ್ನೋದನ್ನು ಅವರು ಡಿಸೈಡ್ ಮಾಡಬೇಕು. ಅಲ್ಲೂ ಕೂಡ ಮತದಾರರಿಗೆ ಡಿಸೈಡ್ ಚಾನ್ಸಸ್ ಇರ್ತದೆ. ನಾವು ಮನೆಯಲ್ಲಿ ಮತದಾನ ಹಾಕ್ತೀವಿ ಅನ್ನೋದಾದರೆ ಆ 12D ಪ್ರಾಸೆಸ್ ಮುಂದುವರೆದು ಅವ್ರ ಮನೆಯವರೆಗೂ ಇದು ವೋಟಿಂಗ್ ಮಾಡ್ತಕ್ಕಂಥ ಒಂದು ಅವಕಾಶ ಅವ್ರಿಗೆ ಸಿಗುತ್ತೆ. ಈ ರೀತಿ ಫ್ಲೋ ಚಾರ್ಟನ್ನು ಇದರಲ್ಲಿ ವಿವರಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಆ ಒಂದು ಎಲೆಕ್ಟ್1 ಅನ್ನೋ ಆ್ಯಪನ್ನು ಯಾವ ರೀತಿ ಆಪ್ರೇಟ್ ಮಾಡಬೇಕು ಅನ್ನೋದನ್ನು ಪ್ರಯತ್ನ ಮಾಡ್ತೀನಿ. ಗುಡ್ ಲಕ್, ಗುಡ್ ಎಲೆಕ್ಷನ್ಸ್ BLOಗಳೇ.